ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಯಾರೆಲ್ಲ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೀರಾ, ಎಕ್ಸಾಮ್ಗೆ ಆಲ್ರೆಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತಾರಾ ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಅಫ್ಕೋರ್ಸ್ ಸ್ಟಾರ್ಟ್ ಮಾಡಲೇಬೇಕಾಗಿರುತ್ತೆ, ಏಕೆಂದರೆ ಎಕ್ಸಾಮ್ ಆಲ್ರೆಡಿ ಸ್ಕೆಡ್ಯೂಲ್ ಆಗಿದೆ, ಯಾವಾಗ ಅಂತಲೂ ಗೊತ್ತು. ಎಕ್ಸಾಮ್ದು ಡೇಟು ಸಹ ಹತ್ರ ಬರ್ತಾ ಇದೆ. ಅದಲ್ಲದೆ ಪ್ರಾಕ್ಟಿಕಲ್ ಎಕ್ಸಾಮ್ಸು ಮತ್ತು ಪ್ರಿಪ್ರೇಟ್ರಿ ಅಂತ ಎಲ್ಲ ಆಲ್ರೆಡಿ ನೀವು ನಡೆಸ್ತಾ ಇರ್ತೀರಾ ಅಲ್ವಾ. ಚೆನ್ನಾಗಿ ಪ್ರಿಪೇರ್ ಆಗಬೇಕು ಮತ್ತು ಇಷ್ಟೇ ಟಾರ್ಗೆಟ್ ಇಟ್ಕೊಂಡು ಇಷ್ಟನ್ನು ಸ್ಕೋರ್ ಮಾಡಲೇಬೇಕು ಅಂತ ಹೇಳಿ ಓದ್ತಾ ಇರ್ತೀರಾ ಅಲ್ವಾ. ವಿದ್ಯಾರ್ಥಿಗಳು ಯಾರೆಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ನೀವು ಇಷ್ಟೇ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಓದ್ತಾ ಇದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್. ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನು ನೀವು ರೀಚ್ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋಗೆ ಬಂದರೆ, ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಬ್ಲೂ ಪ್ರಿಂಟ್ ಏನಿದೆ, ಬ್ಲೂ ಪ್ರಿಂಟಲ್ಲಿ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಅಂತ ಹೇಳಿ ಏನು ಕೊಟ್ಟಿರ್ತಾರೆ ಅಷ್ಟಕ್ಕೇ ಕ್ವಶನ್ ಪೇಪರ್ ಬರುತ್ತಾ, ಹಾಗೇನೆ ಬರುತ್ತಾ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUCಯಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಯಾವುದೇ ಕ್ವಶನ್ ಬರಲಿ ಯಾವುದೇ ಚಾಪ್ಟರಿಂದ ನೀವು ಯಾಕೆ ಹೆದರ್ಕೊಳ್ತೀರಾ ಅಲ್ವಾ. ಯಾಕೆಂದರೆ ಆಲ್ರೆಡಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಸಾಕಷ್ಟು ಪ್ರಿಪ್ರೇಷನ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಆಗಿರ್ಬೋದು ಸಾಲ್ವ್ ಮಾಡ್ತಾ ಇರ್ತೀರಾ. ಹೀಗಿರಬೇಕಾದ್ರೆ ನೀವು ಬ್ಲೂ ಪ್ರಿಂಟ್ ಏನು ನೋಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆದರೂ ನಿಮಗೆ ಭಯ ಆಗೋದಿಲ್ಲ ಅಲ್ವಾ. ಸೊ ಓಕೆ, ನೀವು ಕೇಳಿರೋವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಆಲ್ಮೋಸ್ಟ್ ಎವ್ರಿ ಇಯರು ಬ್ಲೂ ಪ್ರಿಂಟ್ ಏನಿದೆ ಅದೇ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ. ನೀವು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಜೊತೆ ಕಂಪೇರ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಸೇಮೇ ಬಂದಿರುತ್ತೆ. ಏನಾದರೂ ಮಿಸ್ ಹೊಡೆಯುತ್ತೆ ಅನ್ನೋದಾದರೆ ಒಂದು 4-5 ಮಾರ್ಕ್ಸ್ಗೆ ಕ್ವಶನ್ಸ್ ಏನಿದೆ ಅಷ್ಟನ್ನು ಸ್ವಲ್ಪ ವೇರಿ ಮಾಡ್ಬೋದು. 4-5 ಮಾರ್ಕ್ಸು ಅಲ್ಲಿ ಆಚೆ ಈಚೆ ಆಗ್ಬೋದು ಅಷ್ಟೇ. ಬ್ಲೂ ಪ್ರಿಂಟ್ ಯಾವ ಪ್ರಕಾರ ಕೊಟ್ಟಿರ್ತಾರೆ ಅದೇ ಪ್ರಕಾರನೇ ನಿಮ್ಮ ಕ್ವೆಶನ್ ಪೇಪರು ಇರುತ್ತೆ. ಸೊ ನೀವು ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಯಾವ ರೀತಿ ನಾವು ಬ್ಲೂ ಪ್ರಿಂಟದು ಉಪಯೋಗನ ಪಡ್ಕೊಳ್ಳೋದು ಅಂತ ಹೇಳಿ ಕೇಳೋದಾದರೆ, ಆ ಮಾರ್ಕ್ಸ್ ಏನಿದೆ ಪ್ರತಿಯೊಂದು ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಕ್ವೆಶನ್ಸ್ ಬರುತ್ತೆ, 1 ಮಾರ್ಕ್ಸ್ಗೆ 1 ಬರುತ್ತೆ, 2 ಮಾರ್ಕ್ಸ್ಗೆ 2 ಕ್ವೆಶನ್ಸ್ ಬರುತ್ತೆ, 3 ಮಾರ್ಕ್ಸ್ಗೆ 1 ಕ್ವೆಶನ್ ಬರುತ್ತೆ ಅಂತ ಹೇಳಿ ಕೊಟ್ಟಿರ್ತಾರಲ್ವಾ. ಅದಲ್ಲದೆ ಯಾವ ಚಾಪ್ಟರಿಂದ ಹೈಯೆಸ್ಟ್ ಮಾರ್ಕ್ಸ್ ಬರ್ತಿದೆ ಅಂತ ಹೇಳಿ ನೀವು ನೋಡ್ಕೊಳ್ಬೋದು. ಆ ಚಾಪ್ಟರ್ಸ್ನ ಅಷ್ಟು ಹೈಯೆಸ್ಟ್ ಮಾರ್ಕ್ಸ್ ಬರ್ತಿರಬೇಕಾದ್ರೆ ನೀವು ಇನ್ನೂ ಎಫರ್ಟ್ ಹಾಕಿ ಚೆನ್ನಾಗಿ ಪ್ರಿಪೇರ್ ಆಗ್ಬೋದಲ್ವಾ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಯಾರೆಲ್ಲ ದ್ವಿತೀಯ PUC ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ, ಬ್ಲೂ ಪ್ರಿಂಟ್ ಏನಿದೆ ಅದನ್ನು ರೆಫರ್ ಮಾಡಿ. ನಿಮಗೆ ಯಾವ ಚಾಪ್ಟರು ಈಸಿ ಅನಿಸುತ್ತೆ, ಆ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು, ಎಲ್ಲಿ ನೀವು ಎಫರ್ಟ್ ಹಾಕಿದ್ರೆ ಹೈಯೆಸ್ಟ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳು ನಿಮ್ಮ ಪ್ರಿಪ್ರೇಷನಲ್ಲಿ ಬ್ಲೂ ಪ್ರಿಂಟ್ ಏನಿದೆ ಅದರ ರೆಫರೆನ್ಸನ್ನು ತಗೊಳ್ಳಿ. ರೆಫರೆನ್ಸನ್ನು ತಗೊಳ್ಳೋದಲ್ದೇ ಅದರಲ್ಲಿ ಬರುವಂಥ ಹೈಯೆಸ್ಟ್ ಮಾರ್ಕ್ಸನ್ನು ನೋಡಿಕೊಂಡು ಫಸ್ಟು ಅದಕ್ಕೆ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಸೊ ಎಕ್ಸಾಮ್ಗೆ ಅಂತೂ ಪಕ್ಕಾ ಈಸಿ ಆಗುತ್ತೆ. ನಿಮಗೆ ಯಾವ ಮಾರ್ಕ್ಸು ಯಾವ ಚಾಪ್ಟರಿಂದ ಆರಾಮಾಗಿ ತೊಗೊಳ್ಬೋದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋದರೆ ನೀವು ಏನು ಪ್ರಿಪೇರ್ ಮಾಡ್ತಿದ್ದೀರಾ ಪ್ರಿಪ್ರೇಷನಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ ಚಾಪ್ಟರ್ಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ನೀವು ಎಫರ್ಟ್ ಹಾಕಬೇಕು, ಯಾವ ಚಾಪ್ಟರ್ಗೆ ಕಡಿಮೆ ಕೊಟ್ಟರೆ ಕಡಿಮೆ ಮಾರ್ಕ್ಸ್ ಇರೋದ್ರಿಂದ ನೋ ಪ್ರಾಬ್ಲಮ್, ಮಿಸ್ ಆದ್ರೂ ಅದು ನನ್ನ ಪರ್ಸೆಂಟೇಜ್ಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೀರಾ, ಬ್ಲೂ ಪ್ರಿಂಟ್ ಏನಿರುತ್ತೆ ಅದ್ರ ಪ್ರಕಾರನೇ ಬರುತ್ತೆ. ಸ್ವಲ್ಪ ಮಾರ್ಕ್ಸಲ್ಲಿ ಮಿಸ್ ಆಗ್ಬೋದು, ಕೆಲವೊಂದು ಸಲ ಅದನ್ನು ಸಹ ಆಗೋದಿಲ್ಲ. ನೀವು ಯಾವುದೇ ರೀತಿ ಭಯ ಪಡ್ದೇನೆ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ರೆಫರ್ ಮಾಡಿಬಿಟ್ಟು ನಿಮ್ಮ ಪ್ರಿಪ್ರೇಷನ್ನ ಮಾಡಿಕೊಳ್ಳಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ. ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೆಯೇ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಅದಕ್ಕೂ ಸಹ ಪ್ರಿಪೇರ್ ಆಗಿ, ಏಕೆಂದರೆ ಕೆಲವೊಂದಷ್ಟು ಮಾರ್ಕ್ಸ್ಗಳು ಅದರಲ್ಲೂ ಬರುತ್ತೆ. ಬಯೋಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಅಲ್ವಾ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ, ಮೋಟಿವೇಶ್ನಲ್ಗಾಗಿ ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಓದಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಿಮಗೆ ಕಂಟೆಂಟ್ ಬೇಕು, ಮಾಹಿತಿ ಬೇಕು ಅಂತ ಹೇಳಿ ಅಂದರೆ ನೀವು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.